ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ಪವಿತ್ರನ ಮನೆಗೆ ಕರ್ಕೊಂಡು ಬಂದಿದ್ದ ದೇವು ಅಮ್ಮನ ಹತ್ರ ಏನಾದರೂ ಹೇಳಿ ಒಪ್ಪಿಸ್ಬೇಕು ಅಂಥೇಳಿ ಅಮ್ಮನ ಹತ್ರ ಕರ್ಕೊಂಡು ಬರ್ತಾನೆ. ಅಲ್ಲಿಗೆ ಬಂದ ತಕ್ಷಣ ಏನಕ್ಕೆ ಬಂದೆ ನನ್ನ ರೂಮಲ್ಲಿ, ಹೇಳು ನೀ ಫಸ್ಟ್ ದೇವು ಅಂತ ಕೇಳ್ತಾ ಇರ್ತಾಳೆ. ದೇವು ರಾಧಿಕಾ, ಇಲ್ಲ ಈ ಅಮ್ಮ ನೀನು ನನ್ನ ಮಗ ಅಂತ ನಾನು ಒಪ್ಕೊಂಡಿದ್ದೀನಿ, ಆದರೆ ಈ ಹುಡುಗಿನ ಮಾತ್ರ ನಾನು ನನ್ನ ಸೊಸೆ ಅಂಥೇಳಿ ಒಪ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಇರಲಿ ಬಿಡು, ಮಾವ ಕರ್ಕೊಂಡಿದ್ದಾರೆ ಒಳಗಡೆ ಅಂಥೇಳಿ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ಯಾವಾಗಲೂ ಹೊರಗಡೆ ಕಳಿಸ್ಬಿಡ್ತಿದ್ದೆ ನಾನು ಅಂಥೇಳ್ಬಿಟ್ಟು ರಾಧಿಕಾ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಪವಿತ್ರ ಅವರು ತುಂಬಾ ಬೇಜಾರಾಗಿ ಕಣ್ಣೀರು ಹಾಕ್ತಾ ಇರ್ತಾರೆ. ಏನಪ್ಪ ಮಾಡೋದು ಅಂತ ಆಲೋಚನೆ ಮಾಡ್ಕೊತಾ ಸೈಲೆಂಟಾಗಿ ನಿಂತ್ಕೊಂಡಿರ್ತಾರೆ. ದೇವ್ ಅವರು ಹಾಗಲ್ಲಮ್ಮ, ತಮ್ಮಯ್ಯ ತುಂಬಾ ನೋವು ಪಡ್ತೋರೋದ್ರಿಂದ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ನಾನು ಮದುವೆ ಆಗಿ ಬಂದೆ ಅಮ್ಮ ಅಂತ ಹೇಳ್ಬಿಟ್ಟು ದೇವು ಅವರು ಕೂಡ ಹೇಳ್ತಾ ಇರ್ತಾರೆ. ನೀವು ಏನೇ ಹೇಳಿದ್ರೂ ಕೂಡ ನಾನು ನಂಬೋ ಸ್ಥಿತಿಲಿ ಇಲ್ಲ, ನಂಬೋದು ಇಲ್ಲ. ಈ ಹುಡುಗಿ ನನ್ನನ್ನು ಸೊಸೆ ಎಂದಿಗೂ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತೇಳ್ಬಿಟ್ಟು ರಾಧಿಕಾ ಅವರು ಹೇಳ್ತಾ ಇರ್ತಾರೆ. ಹಾಗೆ ಪವಿತ್ರ ತುಂಬಾ ಕಣ್ಣೀರು ಹಾಕ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಹೋಗ್ತಾಳೆ. ಹಾಗೆ ದೇವು ಕೂಡ ಏನು ಮಾತಾಡ್ದೇ ಸುಮ್ಮನೆ ಇದ್ಬಿಡ್ತಾನೆ. ಏನು ಮಾಡಿ ಅಮ್ಮನ ಒಪ್ಪಿಸ್ಬೇಕು ಅನ್ನೋದು ಒಂದು ಅರ್ಥನೇ ಆಗ್ತಾ ಇಲ್ಲ. ಹಾಗೆ ತಿಲಕ್ ಸಾವು ಹೇಗಾಯಿತು ಅನ್ನೋದನ್ನು ಕೂಡ ಒಂದು ಸ್ವಲ್ಪ ಆಲೋಚನೆಗೊಳಗಾಗ್ತಾರೆ. ಹಾಗೆ ತಿಲಕ್ನ ನೆನೆಸ್ಕೊಳ್ತಾ, ತಿಲಕ್ ಏನೋ ಇದು ಜೂನಿಯರ್, ನೀ ಏನೋ ಮಾಡಿದೆ, ನನ್ನ ಯಾಕೋ ಬಿಟ್ಟೋದೆ, ನನ್ನ ಈ ಮನೆಯಲ್ಲಿ ಯಾರೂ ಒಪ್ಕೊಳ್ಳೋದೇ ಇಲ್ಲ, ಎಲ್ಲರೂ ನನ್ನ ಗೊಂಬೆ ಥರ ಆಟ ಆಡಿಸ್ತಾ ಇದ್ದಾರೆ ಕಣೋ, ಏನೋ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಪವಿತ್ರ ಕೂಡ ಇಲ್ಲೇ ದೇವು ಅವರು ಕೂಡ, ತಮ್ಮಯ್ಯ ನಾನು ತಪ್ಪೋ ಸರಿನೋ ಮಾಡಿದಿನೋ ಏನೋ ಗೊತ್ತಿಲ್ಲ ತಮ್ಮಯ್ಯ, ಆದರೆ ನೀನು ಪವಿತ್ರನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದಕ್ಕೇ ಮದುವೆ ಮಾಡಿಕೊಂಡು ಬಂದಿದ್ದೀನಿ ಕಣೋ, ನಂದೇನಾದರೂ ತಪ್ಪಿದೆಯೇನೋ, ಇಲ್ಲ ಅಂದರೆ ಅವಳ ಜೀವನ ಹಾಳು ಮಾಡಿಬಿಡ್ತಾ ಇದ್ದ ತಮ್ಮಯ್ಯ ಅಂತ ಹೇಳಿಬಿಟ್ಟು ತಮ್ಮಯ್ಯನ ಫೋಟೋದ ಎದುರಿಗೆ ನಿಂತ್ಕೊಂಡ್ಬಿಟ್ಟು ದೇವು ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ದೇವು ಅವರು. ಅವ್ರನ್ನ ಹೇಗಾದರೂ ಮಾಡಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ದೇವರು ಇದನ್ನು ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಪವಿತ್ರ ನೋಡಿದು, ಜೂನಿಯರ್ ನಾ ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಥರ ಯಾರೂ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನಾನು ಏನು ಮಾಡಬೇಕು ಹೇಳು ಜೂನಿಯರ್ ಅಂತ ಹೇಳ್ಬಿಟ್ಟು ಪವಿತ್ರ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಹಾಗೆ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.